ಯಾಕೆ ಬಂದ? ಹೌದು ಹೌದು ಕೇಳ್ತಾರಿಪ್ಪ ಅವ್ರು. ತಪ್ಪ ಮಾತಾಡಿದ್ರೆ ಪಿಂಟು ಮಾಸ್ತರ್ ನಿನ್ನ ಕಡೆ ಬೇಡ, ನಿಮ್ಮ ಅಪ್ಪನ ಕಡೆ ಬರ್ತಾನ, ಇದು ಮೊದಲು ತಿಳ್ಕೊ. ಹೌದು ಹೌದು ಹೌದು, ಇದು ನಿಮಗೆ ಬೇರೆ ಅನಿಸಿದಾಯ್ತು. ಹೌದಾ? ಅಪ್ಪ ಮಕ್ಕಳು ಕೂಡಲೇ ಬಂದಾರ ಅಂತೇಳಿ ಕೇಳೋದಲ್ಲ. ಹೌದೌದು, ಬುತ್ತಾಳಿ ಮಾಸ್ತರ ಮಗ, ಶರಣು ಮಾಸ್ತರ ಅಪ್ಪ. ಹೌದೌದು, ಇಬ್ಬರಿಗೆ ಇದು ತಿಳಿಬೇಕು ನಿಮಗೆ. ಸುಮ್ಮ ಅಂದಾರ ಪಿಂಟು ಮಾಸ್ತರ್ ಇಟ್ಟು ಬಿರ್ಸಾಗ ಮಾತಾಡೋದಂತೇಳಿ ಗೊತ್ತಾಗಿಲ್ಲ ನಿಮಗೆ. ಹೌದು. ಬುತ್ತಾಳಿ ಮಾಸ್ತರ ನಿನಗೆ ಬಿಡು, ಹಿಂದಿನ ಪಾಡಿಗೆ ನಿಮ್ಮ ಅಪ್ಪಗೆ ಕೇಳಿದ ನಿನಗೆ ಬಿಡುದಿಲ್ಲ. ನೀನು ಬಹಳ ಆಗಾಜಿತ್ತೇನು? ನನ್ನ ಕಡೆ ಬರ್ತಾನ ನೀನು ಹುಡುಗಿಲಿ ಕಟ್ಟಿದಿ. ಹೌದಾ? ಮೂಲ ಮನಿ ಯಾವುದು? ಮೂಲ ಮನಿ ಮತ್ತೆ ಊರಾಗ ಕಟ್ಟಿರ್ತಾರಲ್ರಿಪ್ಪ, ದೊಡ್ಡ ಮನೆ ಸಣ್ಣ ಮನೆ. ಅದು ನಿನಗೆ ಮೂಲಾಗು ಮನಿ, ಅದು ಮೂಲ ಮನಿ ಅಲ್ಲದು. ಮೂಲಾಗು ಮನಿ ಮೂಲ ಆದ್ರೆ ಎಷ್ಟೋ ಮಂದಿ 10 ಲಕ್ಷ ಖರ್ಚು ಮಾಡಿ ಒಂದು ಮಜಲು 2 ಮಜಲು ಎದಕ್ಕೆ ಕಟ್ತಾರೆ ಸುಮ್ಮನೆ? ಎಷ್ಟೋ ವಜ್ಜಾಗಿ ಚಾವಿ ತೊಟ್ಟು ಊರು ಬಿಟ್ಟು ಅದನ್ನು ಗೊತ್ತಿದ್ದಿರ್ಬೇಕಲ್ಲ ನಿನಗೆ. ಅದು ಕಂಪನಿ ಅದ ಇಲ್ಲ, ಅದು ಮೂಲ ಮನಿ ಅಲ್ಲ. ನಿನಗೆ ಮೂಲಾಗುದ ಮನಿ ಅದು ಬೇಡ. ಹೌದು ಹೌದು, ಯಾವಾಗ ಮನಿ? ಮೂಲ ಮನಿ ಅಂದ್ರೆ ಯಾವುದು? ಮೂಲ ಮನಿಯ ಕಿಲಿ ತೆರೆದು ಸಾಲಿ ಕಲಿತ್ ಹೇಳ್ತಾರ. ಹೌದು ಹೌದು, ಯಾವ್ದ್ರಿಪ್ಪ ಅದು ಮನೆ ಬೇಕಲ್ಲ? ಯಾವುದು? ಜ್ಞಾನ ಅನ್ನೋದು ಮೂಲ ಮನಿ ಅದ, ಅದ್ರ ಕಿಲಿತರಿ. ಹೌದು ಹೌದು, ಅದು ಆ ಜ್ಞಾನದ ಮೂಲ ಮನಿಯ ಸಾಲಿ ಅನ್ನೋದು, ಆ ಸಾಲಿ ಕಿಲಿ ತೆಗಿ ನಿತ್ಯ ನೋಡಿ. ಮೂಲ ಮನೆಯ ಕಿಲಿ ತೆರೆದು ಸಾಲಿ ಕಲಿಯಮ್ಮ, ಸಾಲಿಯ ಮೇಲಿನ ಮನೆಯಮ್ಮ, ಸಾಲಿ ಮೇಲಿನ ಮನಿ ಯಾವುದು? ಹೌದು ಹೌದು, ಯಾವಾಗ್ರಿಪ್ಪ ಅದು? ಒಟ್ಟು ಸಾವದ ಖಂಡನ ಯಾವಾಗ ನಿನಗ ಜ್ಞಾನ ಆಗುತ್ತದ, ಆ ಮನ್ಯಾಗ ಯಾವಾಗ ನೀ ಸಾಲಿ ಕಲಿತಿ ನೋಡು, ನಿನಗ ಹುಟ್ಟು ಸಾವದ ಖಂಡನ ಆಗುತ್ತದ, ಮೋಕ್ಷಕ್ಕೆ ಸನಿ ಆಗುತ್ತೆ. ಅದು ಮೇಲಿನ ಮನಿ ಅದ. ಹೌದು 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 ಹೌದು, ಅದು ಏನದ? ಯಾರಿನ ಮನಿ? ಮೇಲಿನ ಮನಿ ಅದ. ಹೌದು, ಹೇಳೋದದ ಹಣಿಬಾರ್ದಾಗಿ ಏನ ಬರವಾದ ಪ್ರಾರಬ್ಧ ಅದು ತಪ್ಪಿಸಲಕ್ಕೆ ಬಂದಿಲ್ಲ. ಹೌದು ಹೌದು, ಸಾಧ್ಯ ಇಲ್ಲ ತಪ್ಪಿಸಲಕ್ಕ. ಯಾಕೆ ಹೇಳೋದದ? ಯಾಕ್ರಿಪ್ಪ? ರಾಜ ಸತ್ಯ ಹರಿಚಂದ್ರ ಸತ್ಯದಿಂದ ನಡೀತಿದ್ದ ತ್ರಿಶಂಕು ಮಹಾರಾಜನ ಮಗ ಸತ್ಯ ಹರಿಚಂದ್ರ. ಹೌದು ಹೌದು, ಮಡದಿ ಪಟ್ಟದ ರಾಣಿ ಇದ್ದು ತಾರಾಮತಿ. ಹೌದಾ? ಒಬ್ಬ ಗಂಡಸು ಮಗ ಹುಟ್ಟಿ ಬಂದಿದ, ಮಗನಿಗೆ ರೋಹಿತಶ್ವತೇಳಿ ಹೆಸರು ಇಟ್ಟಿದ್ರು. ಹೌದು ಹೌದು, ರಾಜ ಸತ್ಯ ಹರಿಶ್ಚಂದ್ರನ ರಾಜವಾಡಿ ಒಳಗೆ ಎಲ್ಲಾರು ಸತ್ಯಶೀಲದೊಳಗೆ ಸತ್ವೀಲದೊಳಗೆ ಇದ್ದಂತವ್ರು. ಹೌದು ಹೌದು, ದಿನನಿತ್ಯ ಕಾಲಗಳುತ್ತಿದ್ರು. ಆನಂದದಿಂದ ಪ್ರಜೆಗಳು ಯಾರು ದುಃಖಿ ಇದ್ದಿದ್ರು ಸತ್ಯ ಹರಿಶ್ಚಂದ್ರನ ರಾಜವಾಡಿ ಒಳಗೆ. ಹೌದು ಹೌದು, ರಾಜ ಹರಿಶ್ಚಂದ್ರನ ಪರೀಕ್ಷಕ್ಕಾಗಿ ವಿಶ್ವಾಮಿತ್ರ ಕನಸಿನಾಗ ಬಂದು ದಾನ ಬೇಡದ. ಹೌದು ಹೌದು, ಕನಸಿನೊಳಗೆ ಕನಸಿನಾಗ ದಾನ ಬೇಡನ ಖರೆ ಐತೆ ತಿಳ್ಕೊಂಡು ಕನಸಿನಾಗ ದಾನ ಕೊಟ್ಟ. ಕನಸಿನಾಗ ಕೊಟ್ಟ. ಎಚ್ಚರಾಯ್ತು ಹರಿಶ್ಚಂದ್ರ ರಾಜ ಅಂದ, ನಾವೊಬ್ಬನಿಗೆ ದಾನ ಕೊಟ್ಟಿದ್ದಲ್ಲ. ಕನಸಿನೊಳಗೆ ಇದು ಯಾವಾಗ ನಂದು ಉಳಿಲಿಲ್ಲ ಅಂತೇಳಿ ತಿಳ್ಕೊಂಡ ಅರಸಿದ್ದ ಸತ್ಯ ಹರಿಶ್ಚಂದ್ರ. ಹೌದು, ವಿಶ್ವಾಮಿತ್ರ ಬಂದ, ನೀ ನನಗೆ ದಾನ ಕೊಟ್ಟಿರಿ, ದಾನ ಕೊಡುವಂದ. ವಿಶ್ವಾಮಿತ್ರಿಗೆ ದಾನ ಇಡೀ ರಾಜ ಮನತಾನಿ ಯಾನಿತ್ತು ಎಲ್ಲಾನೇ ಕೊಟ್ಟ. ಹೌದು, ಆದ್ರೂ ಬಂಗಾರ ಕುಡ್ಬೇಕಂದ್ರ ಅದು ರಾಜವಾಡಿ ಒಳಗಿತ್ತದು ನನ್ನ ಸಂಪತ್ತದ ನಿಂದ ಅಲ್ಲ. ಹೌದು, ನನಗೆ ಕುಡ್ಬೇಕಾಗುದು ಇನ್ನು ಕಮ್ಮಿ ಬಿತ್ತದಂದಾಗ ಹೌದು, ಕಾಶಿ ಪಟ್ಟಣದಾಗ ಹೋಗಿ ಸ್ವಂತ ಹೆಂಡತಿ ಮಾರಾಟ ಮಾಡದ. ಹೌದು, ಯಾರು ನೀ ಅವ್ರ ಸಂಗಟ ಬಂದಿದ್ದು ಕಾಣಿಸ್ತದ. ಇಲ್ಲ ನೀ ಅವ್ರ ಸಂಗಟ ಬಂದಂಗ ಕಾಣಿಸ್ತೀನಿ. ಇಲ್ಲ ಇದು ಗೋಟ್ಯಾಡ ಮೇಳ ಮಾಡ್ದೆ ನೀ ಕೇಳ್ತಾನ. ಆಗ ಸಂಧಿ ಬಿಡ ನಾಟಕ ಹಚ್ಚಿದೆ ಇಲ್ಲಿ. ಸಾಕು ಬಿಡೋದ್ರೆ ಏನು ಸುಮಾರು ಮಾತ್ರ ಇದೆ. ಸಾಕು ಬಿಡು, ನನಗೆ ತೋಡೆ ಹೊತ್ತು ಕಬಾಳ ಅದು ಹೇಳ್ಬೇಕು. ನೀ ಇಲ್ಲಿದು ನನಗೆ ನೀ ಭಂಡಾರ ಕೊಟ್ಟಿರೋ ಸಮಾಧಾನ ಇರು. ಇದೇನು ಮಾಡಲಿಕ್ಕಿದೆವು? ಇದೇನು ಮಾಡಲಿಕ್ಕಿದೆವು? ಹೇಳ್ತು ಕೇಳ್ರಿ. ನಾ ಇಲ್ಲಿ ನಮಗೆ ಮಹಾದೇವ್ ಕಾಕ ಮಹಲಿಂಗಪುರ ಅವರು ಮನತಾರ ದೊಡ್ಡದ. ಈ ಊರ ಕೀರ್ತಿ, ಅವ್ರ ಮನತಾರದ ಕೀರ್ತಿ ಇಡೀ ಕರ್ನಾಟಕಕ್ಕೆ ಹೋಗುತ್ತದ. ದಯವಿಟ್ಟು ನಿನಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀವಿ. ಊರೊಬ್ರು ಹಾಕ್ತಾರಪ್ಪ, ನಿನಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀವಿ. ಹೌದು ಹೌದು, ಏನು ಮಾತಾಡಕತ್ತಿದ್ದೇವೆ ನಾವು ಇಲ್ಲಿ? ಇಲ್ಲಿ ಜಾನಪದ ಹಾಡಕತ್ತಿದ ಅವ ಅಂದೋದು ಬಿಡ್ರಿ. ಅಲ್ಲಿ ನೀವು ನಮಗೆ ಬಿಡ್ರಿ ಅಲ್ರಿ. ಈಶಾಕ್ಕೆ ರಕ್ಷಣ್ರಿ. ಹೌದಾ? ರಾಜ ಸತ್ಯ ಹರಿಶ್ಚಂದ್ರ. ಹೌದು, ಕನಸು ನಾವು ಕೊಟ್ಟುದು ದಾನ ಖರೆ ತಿಳ್ಕೊ.
ಸತು ಪರೀಕ್ಷೆ ನಡೀತು. ಒಬ್ಬ ಡೋಂಬಿ ಹರಿಜನ ಕೈಯಾಗ ಆಳಾಗಿ ದುಡಿತನ ಸ್ಮಶಾನ ಕೈಯು ಯಾಳಿ ಬತ್ತು. ಹೌದು ಹೌದು. ಹೆಣದ ಮ್ಯಾಗ ಇದ್ದಂತ ಅಕ್ಕಿ ಕುದಿಸುವ ಅಕ್ಕಿ ಕುದಿಸಿ ತಿನ್ನುವಂತ ದಿನ ಬತ್ತು ಸತ್ಯ ಹರಿಶ್ಚಂದ್ರನದು. ಹೌದು ಹೌದು. ಇದೆಲ್ಲ ಯಾರ ಕರಾಮತಿ? ಯಾರ್ದು? ಶನಿ ಆಟದಿದು. ಹೌದು ಹೌದು. 5 ಮಂದಿ ಪಾಂಡವರು ಭೂಮಿ ತೂಕದವರೇ ಇದ್ರು. ಹೌದಾ? ಅವರಿಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಬತ್ತು. ಹೌದು ಹೌದು. ಇದು ಯಾರ ಪ್ರಭಾವ? ಯಾರ್ದು? ಶನಿ ಕಾಡಾಟ. ಹೌದು ಹೌದಲ್ಲ? ಹೌದು. ಅದು ಬಿಡು, ಯಾವ ಸತ್ಯದಿಂದ ನಡೀತಾರ ನೋಡು. ಹೌದು. ಇದು ಕಲಿಯುಗದ ಬಂಧುಗಳೇ. ಹೌದು ಹೌದು. ಇದು ಯಾವ ಯುಗ ಅಲ್ಲ? ಕಲಿಯುಗ. ಕಲಿ ಪ್ರಭಾವ ಹೆಚ್ಚದ ಯಾವ ಸತ್ಯದಿಂದ ನಡೀತಾರ ಅವನಿಗೆ ಹೆಚ್ಚಿಗೆ ಕಾಡುತ್ತದ. ಹೌದು ಹೌದು. ಅವನಿಗೆ ಏನು ಕಾಡ್ತದ? ಹೆಚ್ಚಿಗೆ ಕಾಡ್ತದ. ಹೌದಾ? ಕಾಡಿ ಒಂದು ದಿನ ಅವನಿಗೆ ಜಯ ಆಗುತ್ತದ. ಹೌದು ಹೌದು. ಇದು ತಿಳ್ಕೋಬೇಕು ಮಗ. ಇದು ತಿಳ್ಕೋಬೇಕು. ಹೌದು ಹೌದು. ಈಗ ನಾವು ಒಂದು ಮಾತು ಕೇಳುತ್ತೆ. ಏನ್ರಿಪ್ಪ? ನಿಮ್ಗೆಲ್ಲರಿಗೂ ಕೂಡಿನೇ ಒಂದು ಮಾತು ಕೇಳುದಲ್ಲ. ಏನು ಕೇಳುದು? ಅಣುರೇಣು ತೃಣಕಾಷ್ಟದಾಗ ಪರಮಾತ್ಮ ತುಂಬಿ ತುಳುಕ್ಯಾನ. ಹೌದು ಹೌದು. ಹೌದಲ್ಲ? ಹೌದು. ನೀರಾಗದಾನ, ಬೆಂಕಿಯಾಗದಾನ, ಗಾಳಿಯಾಗದಾನ, ಭೂಮಿಯಾಗದಾನ, ಮನಿ ಒಳಗೂ ಅದಾನ, ಮನಿ ಹೊರಗೂ ಅದಾನ. ಪರಮಾತ್ಮ ಅವ ನಿಮ್ಮಲ್ಲಿ ಅದಾನ, ನಮ್ಮಲ್ಲಿ ಅದಾನ. ಹೌದು. ಮತ್ತ ಅಣುರೇಣುದಾಗಿದ್ದಂತ ಪರಮಾತ್ಮ ಎಲ್ಲ ಕಡೆ ಹಾಗೆ ಅನ್ನೋದು ಗೊತ್ತಿತ್ತು. ನೀವು ದೇವರ ಗುಡಿಗೆ ಹೋಗಿ ಕಾಲು ಬಿಡ್ತೀರಿ, ಏನ ಕಾರಣ? ಹೌದು ಹೌದು. ಕಾಲು ಡಿಲ್ಲ ಆಗ್ಬೇಕಲ್ಲ ನಡ್ಕೋತ ಹೋಗಿ. ಹಾ, ಈ ಮುಂಜಾನೆ ಹರ್ಯಾಗ 4 ಹೋಗ್ತಾರ ಗೊತ್ತಿಲ್ಲ ಮಗ. ವಿಷಯ ತಿಳ್ಕೋರಿ. ನಾ ಏನು ಮಾತಾಡ್ತಾರ ಒಂದೊಂದು ಶಬ್ದದ ಅರ್ಥ ತಿಳ್ಕೋರಿ. ಹೌದಾ? ಪರಮಾತ್ಮ ಎಲ್ಲ ಕಡೆ ಅದಾನ ಇಲ್ಲೋ? ಅದಾನ. ಅಣುರೇಣುದಾಗ ಪರಮಾತ್ಮ ಅದಾನಂದ್ರ ಮೈಕ್ ಕೊಡ್ರಿ ಅವ್ರಿಗೆ. ಮೈಕ ಯಪ್ಪ, ಮೈಕ್ ತೋರ ಒಂದ್ಸಲ. ಅಣ್ಣ ಆಯ್ತು, ಇರ್ಲಿ ನಿಮಗ. ಹೌದಾ? ಇಲ್ಲಿ 7 ಮಕ್ಕಳ ತಾಯಿ ಅದಾಳ. ಹೌದು ಹೌದು. ಈ ನಮ್ಮ ಕಮಿಟಿ ಅವ್ರು ಕೂಡಿ ಹೌದು ಹೌದು. ತಾಯಿಗೆ ನಸ್ಕಿನ ಟೈಮ್ನಾಗ ಅಭಿಷೇಕ ಮಾಡ್ತಾರ. ಹೌದು ಹೌದು. ಹಾಲು ತರ್ತಾರ, ತುಪ್ಪ ತರ್ತಾರ, ಬಾಳೆಹಣ್ಣು ತರ್ತಾರ, ಹೌದು. ಸಕ್ರಿ ತರ್ತಾರ. ಎತ್ತದ ಅಭಿಷೇಕಿಗೆ ಎಲ್ಲ ತಂದು ಅಭಿಷೇಕ ಮಾಡಿ ತಾಯಿ ಉಡಿ ತುಂಬ್ತಾರ. ಹೌದು ಹೌದು. ಹೌದಲ್ಲ? ಹೌದು. ಅದೇ ಒಂದು ಕೊಡಗಟ್ಲೆ ಹಾಲದ ಹೌದು. ಅಭಿಷೇಕಿಗೆ ತಂದಾರ. ಹೌದು. ಕೈ ಮೀರಿ ಒಂದು ಹಳ್ಳು ಉಪ್ಪು ಬಿತ್ತಂದ್ರ ಕೆಡ್ತಾವಲ್ರಿ ಹಾಲೆಲ್ಲ. ಹಾಲು ಅಭಿಷೇಕ ಆಗ್ತದೇನು? ಅಣ್ಣ ಉಪ್ಪಾಗಬೇಡ್ರಪ್ಪ, ತುಪ್ಪಾರಿ ಒಂದೇ ಹೇಳೋದು ನನಗೆ. ಎಷ್ಟರ ಇಟ್ಟರು ಏನೂ ಆಗಲ್ಲ. ಅದಕ್ಕೆ ಇರ್ಲಿ, ಏನು ಮಾತಾಡಬೇಕಾಗಿಲ್ಲ ಅದು ಮಾತು ಇಲ್ಲಿ ಬಳಕೆ ಆಗ್ಬೇಕು. ಹೌದು. ವಿಶೇಷವಾಗಿ ಒಂದು ಮಾತು ಹೇಳೋದದ. ಏನ್ ಹೇಳೋದು ಮಾತ? ಈ ಒಂದು ಯಾವ ಪುಣ್ಯಪಾವನ ಕ್ಷೇತ್ರ ಕೊಳೂರು ಗ್ರಾಮದಲ್ಲಿ ಹೌದು. ಈಗ 7 ಮಕ್ಕಳ ತಾಯಿದ ಜಾಗ ನೋಡ್ಬೇಕಂದ್ರೆ ಮೊದಲು ಒಂದು ಸಣ್ಣ ತಾಗಿತ್ತು. ಹೌದು ಹೌದು. ಹೌದಲ್ಲ? ಹೌದು. ಭಕ್ತಿ ಇಟ್ಟು ನಮ್ಮ ಮಹಾದೇವ ಕಾಕ ಅವರು 1-2-3 ಮಂದಿಗೆ ತಗೊಂಡು ಮೊದಲ ನೋಡ್ರಿ 1 ಪೈಸಾ 2 ಪೈಸಾ ಇತ್ತು ನೋಡ್ರಿ. ಹೌದು ಹೌದು. ಹಿಂದಕ್ಕ ಹೌದು. ಆ ಯಾಳಿಗೆ ₹2 ಗ್ವಾಳೆ ಮಾಡಿ ಆ ಯಾಳಿಗೆ ಜಾತ್ರೆ ನಿರ್ಮಾಣ ಮಾಡಿದ್ರ ಶ್ರಾವಣಕ್ಕೊಮ್ಮೆ ಜಾತ್ರೆ ಆಗ್ಬೇಕಂತೇಳಿ ಜಾತ್ರೆ ನಿರ್ಮಾಣ ಮಾಡಿದ್ರು. ಇವತ್ತಿಗೆ ಯಾರು 15,000, ಯಾರು 5,000, ಯಾರು 1,100, ಯಾರು 500 ಪಟ್ಟಿ ಕೊಟ್ಟು ಇಟ್ಟು ವಿಶಾಲವಾದಂತ ಜಾತ್ರೆ ಆಗ್ತದೆ. ಅದು ಮಾಲಿಂಗಪುರ ಮಂದುಗಳ ಪುಣ್ಯದಿಂದ ಬಂದಿದೆ. ಹೌದು 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 ಹೌದು. ಹೌದಲ್ಲ? ಹೌದು. ಈ ಸದ್ದ ಅವ್ರೆಲ್ಲ ಭಕ್ತಿದಿಂದ ಅವ್ರೆಲ್ಲಾರು ಈ ಸುತ್ತಮುತ್ತ ಶಿವಾರ ಮಂದಿ ಅಲ್ಲ, ಎಲ್ಲಾರು ಇಂತ ದೊಡ್ಡ ಪ್ರಮಾಣದಾಗ 7 ಮಕ್ಕಳ ತಾಯಿ ಜಾತ್ರೆ ಮಾಡ್ತಾರ. ಅಂದ್ರ ಸಣ್ಣದ ಶರಣು ಮಾಸ್ತರ್ ಅವ್ರಿಗೆ ಕೇಳುದದ. ಏನು ಕೇಳುದು? ಅಡವ್ಯಾಗಿ 7 ಮಕ್ಕಳ ತಾಯಿ ನೆನಿತಾಳ ಅಂದ್ರ ಏನ ಕಾರಣಕ್ಕಾಗಿ ನೆನದಾಳ? ಹೌದು ಹೌದು. ಅಡವ್ಯಾಗ 7 ಮಕ್ಕಳ ತಾಯಿ ಅಂತ ಹೇಳಿ ಅತ್ತಾರ. ಅಂದ್ರ ಈಕಿ ಖರೇನೆ 7 ಮಕ್ಕಳ ತಾಯಿಯೋ ಏನ ಆಕಿ ಹೆಸರು ಬ್ಯಾರೆ ಇತ್ತು? ಹೌದು ಹೌದು. ಆ 7 ಮಕ್ಕಳದಾವ ಅಂದ್ರೆ 7 ಮಕ್ಕಳ ಹೆಸರು ಏನು? ಆ ತಾಯಿ 7 ಮಕ್ಕಳದ ಅಂದಾರ ಅಂದ್ರೆ ಆ 7 ಮಕ್ಕಳ ತಾಯಿ ಹೆಸರು ಏನು? ಹೌದು ಹೌದು. ಅಡವ್ಯಾಗ ನೆನಬೇಕಂದ್ರೆ ಏನ ಕಾರಣ ಅದ? ಇದ್ರ ಹಿನ್ನೆಲೆ ಏನ ಕಥೆ ಅದ? ಹೌದಾ? ಬಲ್ಲವ್ರ ಅದಾರ ತಿಳಿ ಕೆದರುವುದದ. ಹೌದು ಹೌದು. ಏನು ಬಲ್ಲವ್ರ ಅದಾರ ತೇಳಿ ಕೆದರುವುದದ. ಹೌದು. ಸಿದಿಗೆ ಭೂತಾಳೆ ಮಾಸ್ತಾರ ಅವರು. ಹೌದು ಹೌದು. ಏನ್ ಮಾಡಿದ್ರು? ಅನಭಾವಿ ಕಲಾವಿದರು. ಇತ್ತಿತ್ತಲಾಗ ಬೆಕ್ಕಾದ ಜಾನಪದ ಒಂದು ಸಾಹಿತ್ಯ ಹೊರಗೆ ಬಿತ್ತಂದ್ರ
ಈ ಒಂದು ಡೊಳ್ಳಿನ ಸಾಹಿತ್ಯದೊಳಗೆ ಮೊಟ್ಟ ಮೊದಲು ಒಂದು ಸಾಹಿತ್ಯ ರಚನೆ ಮಾಡಿ ಹಾಡುವಂತ ಕಲಾವಿದರಂದೇವು. ಹೌದೌದು. ಕರಿ ಕಾಮಿಡಿ ಇತ್ತು ಭೂತಾಳೆ ಮಾಸ್ತರ್ಗ. ಏನಾತ್ರಿಪ್ಪ ಕಾಮಿಡಿ? ಏನಾಗ್ಯದ? ಭೂತಾಳೆ ಮಾಸ್ತರ. ಹೌದಾ? ಪಿಂಟು ಮಾಸ್ತರ್ ನನ್ನ ಕಡೆ ಬರಬೇಡದಾಗಿತ್ತು, ಯಾಕೆ ಬಂದ? ಹೌದೌದು, ಕೇಳ್ತಾರಿಪ್ಪ ಅವ್ರು. ತಪ್ಪ ಮಾತಾಡಿದ್ರೆ ಪಿಂಟು ಮಾಸ್ತರ್ ನಿನ್ನ ಕಡೆ ಬೇಡ, ನಿಮ್ಮ ಅಪ್ಪನ ಕಡೆ ಬರ್ತಾನ, ಇದು ಮೊದಲು ತಿಳ್ಕೊ. ಹೌದು ಹೌದು ಹೌದು. ಇದು ನಿಮಗೆ ಬೇರೆ ಅನಿಸಿದಾಯ್ತು. ಹೌದಾ? ಅಪ್ಪ ಮಕ್ಕಳು ಕೂಡಲೇ ಬಂದಾರ ತಿಳಿ ಕೇಳೋದಲ್ಲ. ಹೌದೌದು. ಭೂತಾಳಿ ಮಾಸ್ತರ ಮಗ ಶರಣು ಮಾಸ್ತರ ಅಪ್ಪ. ಹೌದೌದು, ಇಬ್ಬರಿಗೆ ಇದು ತಿಳಿಬೇಕು ನಿಮಗೆ. ಸುಮ್ಮ ಅಂದಾರ ಪಿಂಟು ಮಾಸ್ತರ್ ಇಟ್ಟು ಬಿರ್ಸಿ ಮಾತಾಡೋದ ತಿಳಿ ಗೊತ್ತಾಗಿಲ್ಲ ನಿಮಗೆ. ಹೌದು. ಯಾವನ ಕೈಲಿ ವಿದ್ಯೆ ಪಡ್ಕೋತೇವ್ ನೋಡು, ಹೌದು. ಅವ ಗುರು, ಅವನ ಪಾಲಿಗೆ ಅಪ್ಪನ. ಹೌದೌದು. ಜ್ಞಾನಕ್ಕಪ್ಪನವ. ಹೌದಾ? ಯಾಕೆ ಜ್ಞಾನ ಇವನಿಂದ ಹುಟ್ಟುತ್ತದ ಅಂದ್ರ ಅವ ಅಪ್ಪನೇ ಇಲ್ಲ. ಹೌದೌದು. ಸ್ವಾಮಿದ ಶರಣು ಮಾಸ್ತರ ಅಪ್ಪನ. ಹೌದಾ? ಭೂತಾಳೆ ಮಾಸ್ತರ ಮಗನ. ಹೌದೌದು. ಭೂತಾಳೆ ಮಾಸ್ತರ ನಿನಗೆ ಬಿಡು, ಹಿಂದಿನ ಪಾಡಿಗೆ ನಿಮ್ಮ ಅಪ್ಪಗೆ ಕೇಳಿದ ನಿನಗೆ ಬಿಡುದು. ನೀನು ಬಹಳ ಆಗಲಿತ್ತೇನು? ನನ್ನ ಕಡೆ ಬರ್ತಾನ ನೀನು ಹುಡುಗಿರಿ ಕಟ್ತೀರಿ. ಹೌದಾ? ತಪ್ಪು ಮಾತಾಡಬಾರದು ಮನುಷ್ಯ. ಹೌದೌದು. ನಾವೊಂದು ಮಾತು ಕೇಳದ, ಏನ್ರಿಪ್ಪ ಅದು? ಹಾಡು ಹಾಡುವಾಗ ಗಣಪತಿ ವರ್ಣನ ಮಾಡಿ 64 ಯಾವುದು 64 ವಿದ್ಯಾಕ ಅಧಿಪತಿ ಗಣಪತಿ ಅಂತೇಳಿ ಹಾಡಿದೆ ಅಂದ್ರ ವಿದ್ಯೆ 64 ಏನು ಕಲೆ 64 ಕಲೆ ವಿದ್ಯೆ ಎರಡು ಒಂದೇ ಮಾತಾಡತ್ತ. ಇಲ್ಲ ಚಲೋ ಪಿಂಟು ಮಾಸ್ತರ್ ಕೈ ಸಿಕ್ಕಿದ್ರಿ, ಬಲ ಅವ್ರ ಕೈಯಾಗ ಸಿಕ್ಕಂದ್ರೆ ನಿನಗೆ ಎಲ್ಲ ಕಿವಿ ಹಿಡಿತಾರೆ. ಕಿವಿ ಹೌದಾ? ಎರಡು ಒಂದೇ. ಅವು ಅಪ್ಪ ಮಗ ಇಬ್ರು ಒಂದೇ. ಅಪ್ಪಗ ಅಪ್ಪಿ ಅಂತಾರ, ಮಗನಿಗೆ ಮಗನೇ ಅಂತಾರ. ಹೌದೌದು. ಯಾರಿಗಾರು ಮಾತಾಡ್ದಂಗೆ ಇಲ್ಲಿದ್ದು ಗುಳ ಅನ್ಸುತ್ತಿಲ್ಲ. ಇದು ಮೇಲೆ ಪಕ್ಕ ತಿಳ್ಕೊಂಡಿದ್ದೀನಿ. ಇದು ಪಕ್ಕ ಮಹಾರಾಷ್ಟ್ರ ಮೇಳ ಕುಂಬಾರಿಗೆ ಹೇರಿಸಿದ್ದ ಮುತ್ತಿನ ಮೇಳ ಅಂದಾರೆ ಇಲ್ಲಿ. ಎರಡು ಮಂದಿ ಅದ ಸಿಂಧಿಗೆ ಅಪ್ಪ. ಅದ್ ನೀನು ಸಿಂಧಿಗೆ ತಾಲೂಕದ ಹಾರೋದಲ್ಲಿ ಮನೆಗೆ ಇಲ್ಲಿ ನಡೆಯಂಗಿಲ್ಲ ನಿಂದು. ಹೌದೌದು. ಇವ ಶರಣು ಮಾಸ್ತರ್ ಹೇಳ್ತಾನ, ಒಬ್ಬ ಯಾವಾಗ ಬುಕ್ಕದಾಗ 64 ವಿದ್ಯಾ ಬರದಾರ, ಅವನು ನಿಮ್ಮಂತವನೇ. ಹೌದಾ? ಅವ ಬರವನು ನಿಮ್ಮಂತವನೇ, ಅದಕ್ಕೆ ಬರದನವ. ಹೌದೌದು. ನಂದು ತಪ್ಪಿತ್ತಂದ್ರ ದೈವದವ್ರನ್ನ ಕಿವಿ ಹಣ್ಣು ಹಚ್ಚ್ರಿ. ಹೌದಾ? 64 ವಿದ್ಯಾನ ಏನು 64 ಕಲೆನೋ. ಹೌದೌದು. ಇದು ಹೇಳ ನೋಡ, ನೀ ಯಾವ್ಯಾವ ಗಪ್ ಗಪ್ಪತ್ತೀನಿ ಅಲ್ಲಿ ಹಿಂದ ನೋಡು. ಇದು ತಿರ್ಸಾಗ್ತದ ನನ್ನ ಮಾತು. ಇದು ಹೇಳೋದಿಲ್ಲ. ಹರಕಡಿ ಬರ್ತದ ಚಲೋರಿಗೆ. ಎಲ್ಲಿ ವಿಷಯ ವಿಚಾರ ಮಾಡ್ರಿ. 64 ವಿದ್ಯಾ ಅಲ್ಲ 14 ವಿದ್ಯಾ ಅಂತೇಳಿ ನಾನು ವಾದದ. ಹೌದಾ? 14 ವಿದ್ಯಾ 64 ಕಲೆ ಅಧಿಪತಿ ಗಣಪತಿ ಅಂತೇಳಿ ನನ್ನ ವಾದ, ನನ್ನ ಸಿದ್ಧಾಂತ. ಹೌದೌದು. ಅದಿಲ್ಲ ಹೌದಾ? ಅದಕ್ಕೆ ಬಂಧುಗಳ ವಿಷಯಗಳ ಮಾತಾಡ್ಬೇಕಂದ್ರೆ ಜ್ಞಾನದಾಗ ಮಾತಾಡ್ಬೇಕು. ಹೌದೌದು. ವಿಷಯ ಜ್ಞಾನದಾಗ ರೊಕ್ಕ ತಂದಿದ್ವಿ ಬಚ್ಚಿಸ್ ಮಾಡಕ್ಕೆ ನೋಡ್ರಿ ಅಕ್ಕ ಹೇಳಾಗತ್ತಿ. ಹೆಂಗೇನು ಅವ್ರಿಗೆ ಒಬ್ರಿಗೆ ನಾಲ್ಕು ನಮ್ಮ ಸಗಟ್ ಹಚ್ಬಿಟ್ರಿ ನೀವು ಓಡೋದವ್ರಿಗೆ ಇರ್ಲಿ. ವಿಚಾರ ಮಾಡ್ರಿ ದೈವದವರು. ಎರಡು ಒಂದೇ ಅಂದ್ರೆ ಏನು? ಎರಡು ಒಂದೇ. ಹೌದೌದು. ಈಗ ನಮ್ದು ಯಾರು ಹೇಳಿದ ಕವು ಜಾಡಿ ಹೊತ್ತೊಳಗೆ ಕೂತಾರ, ನಮ್ಮ ಅಪ್ಪ ಕೇಳೋದಲ್ಲ. ಹೌದು. ಏನು ಕೇಳೋದು? ಕಲೆ ವಿದ್ಯೆ ಒಂದೇನೆ. ನಾ ಕೇಳ್ತ ತಿಳಿದವರಲ್ಲ ಅಂತ ಕೇಳ್ಬೇಕಾಗ್ಯದ. ಹೌದೌದು. ಯಾಕೆ ಈ ಊರಾಗ ಬಂದವರು ಭಜನಾ ಯಾರು ಶಾಸ್ತ್ರಕಾರ ಅವ್ರಿಗೆ ಗೊತ್ತಾಗ್ತದ. ಹೌದಾ? ಕಲೆ ಅಂದ್ರೆ ಏನು, ವಿದ್ಯೆ ಅಂದ್ರೆ ಏನು. ಹೌದೌದು. ಹೌದಲ್ಲ? ಹೌದು. ಅದಕ್ಕೆ ಇರ್ಲಿ ಬಂಧುಗಳೇ, ಈ ಪದ ಯಾಕೋ ಐತಿ ಧಾಂದ್ಲಿ ಆಗಂಗ್ ಕಾಣಿಸ್ತವ. ಇಲ್ಲ ಚರ್ಚೆ ನಡೆಯೋದು.